ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಮೌಲ್ಯಮಾಪನ FA1 ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ತರಗತಿ ಏನಿದೆ, 7ನೇ ತರಗತಿ ಇದೆ. ವಿಷಯ ವಿಜ್ಞಾನ. ಒಟ್ಟು ಅಂಕಗಳು 20, ಸಮಯ 45 ನಿಮಿಷ. ಅಂದರೆ 7ನೇ ತರಗತಿ ವಿಜ್ಞಾನದ FA1 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ಗಳನ್ನು ನೋಡೋಣ. ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಯಾವುವು ಅಂದರೆ, ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು ಅನ್ನುವಂಥ ಘಟಕ, ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ, ವಿದ್ಯುತ್ ಶಕ್ತಿ ಅಂತಕ್ಕಂಥ ಮಂಡಲಗಳು ಮತ್ತು ಅದರ ಘಟಕಗಳು ಅನ್ನುವಂಥ ಈ 3 ಘಟಕಗಳನ್ನು ತೆಗೆದುಕೊಂಡು FA1 ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನ ರೆಡಿ ಮಾಡಿರ್ತಕ್ಕಂಥದ್ದು ಮತ್ತು ಕೊನೆಯಲ್ಲಿ ಇದರ ಉತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. 2 ಬಹು ಆಯ್ಕೆ ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ ಅಂದ್ರೆ ಒಟ್ಟು 2 ಅಂಕಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಕೆಂಪು ಲಿಟ್ಮಸ್ ಪತ್ರಿಕೆಯನ್ನ ಪೇಪರ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ? ನಿಂಬೆ ರಸ, ವಿನೆಗರ್, ಸೋಪು ದ್ರಾವಣ, ಹುಣಸೆ ನೀರು. ಎರಡನೇದು, ವಿದ್ಯುತ್ ಕೋಶದ ಸಂಕೇತದಲ್ಲಿರುವ ಉದ್ದವಾದ ಗೆರೆ ಯಾವುದನ್ನು ಪ್ರತಿನಿಧಿಸುತ್ತದೆ? ಋಣಾಗ್ರ, ಧನಾಗ್ರ, ಮಂಡಲದ ಸ್ವಿಚ್, ಬಲ್ಬ್ನ ತಂತು. ಇನ್ನು ಎರಡನೇ ಕ್ವಶನ್, ಇಲ್ಲೂ ಕೂಡ 2 ಪ್ರಶ್ನೆಗಳಿವೆ, 1 ಅಂಕಗಳು. ವಿಜ್ಞಾನ ಎಂದರೇನು? ವಿದ್ಯುತ್ ಬಲ್ಬ್ನಲ್ಲಿ ಬೆಳಗುವ ತೆಳುವಾದ ತಂತಿಯನ್ನು ಏನೆಂದು ಕರೆಯುತ್ತಾರೆ? ಇನ್ನು 2 ಅಂಕದ ಪ್ರಶ್ನೆಗಳು, ಇಲ್ಲಿ 3 ಪ್ರಶ್ನೆಗಳಿವೆ, ಒಂದೊಂದಕ್ಕೆ 2 ಅಂದ್ರೆ ಒಟ್ಟು 6 ಅಂಕಗಳು. 5ನೇ ಕ್ವಶನ್, ಅರಿಶಿಣದ ಪತ್ರಿಕೆಯು ಪ್ರತ್ಯಾಮ್ಲೀಯ ದ್ರಾವಣದೊಂದಿಗೆ ಯಾವ ಬಣ್ಣಕ್ಕೆ ಬದಲಾಗುತ್ತದೆ? ಆಮ್ಲೀಯ ಮತ್ತು ತಟಸ್ಥ ದ್ರಾವಣಗಳಲ್ಲಿ ಇದರ ವರ್ತನೆಯನ್ನು ತಿಳಿಸಿ. ವಿದ್ಯುತ್ ವಾಹಕಗಳು ಮತ್ತು ನಿರೋಧಕಗಳ ನಡುವಿನ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ಬರೆಯಿರಿ. ಇರುವೆ ಕಚ್ಚಿದಾಗ ಚರ್ಮದ ಮೇಲೆ ಅಡಿಗೆ ಸೋಡವನ್ನು ಏಕೆ ಹಚ್ಚಲಾಗುತ್ತದೆ ಅಂತ. ಇನ್ನು 3 ಅಂಕದ ಪ್ರಶ್ನೆಗಳು, ಇಲ್ಲಿ 2 ಪ್ರಶ್ನೆಗಳಿವೆ, ಒಟ್ಟು 6 ಅಂಕ. 8ನೇ ಕ್ವಶನ್, LED ಎಂದರೇನು? ಇದನ್ನು ವಿದ್ಯುತ್ ಕೋಶಕ್ಕೆ ಜೋಡಿಸುವಾಗ ಗಮನಿಸಬೇಕಾದ ಅಂಶಗಳನ್ನು ತಿಳಿಸಿ. 9th ಕ್ವಶನ್, ಕೆಳಗಿನ ವಿದ್ಯುತ್ ಘಟಕಗಳ ಸಂಕೇತಗಳನ್ನು ಬರೆಯಿರಿ. ವಿದ್ಯುತ್ ಕೋಶ, ಬೆಳಗುತ್ತಿರುವ ವಿದ್ಯುತ್ ದೀಪ, ಸಂಪರ್ಕ ಹೊಂದಿರುವ ಆನ್ ಒತ್ತುಗುಂಡಿ ಸ್ವಿಚ್ ಅಂತಕ್ಕಂಥ. ಇಲ್ಲಿ ಒಟ್ಟು 3 ಕೊಟ್ಟಿದ್ದಾರೆ, 3 ಅವುಗಳ ಸಂಕೇತಗಳನ್ನು ಗುರುತಿಸ್ತಕ್ಕಂಥ. ಇನ್ನು 4 ಅಂಕದ 1 ಪ್ರಶ್ನೆ ಇದೆ, ಒಂದೇ ಪ್ರಶ್ನೆ, ಒಟ್ಟು 4 ಅಂಕಗಳು. ತಟಸ್ಥೀಕರಣ ಕ್ರಿಯೆ ಎಂದರೇನು? ಇದರ ಸಾಮಾನ್ಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಮತ್ತು ದೈನಂದಿನ ಜೀವನದ ಒಂದು ಉದಾಹರಣೆಯನ್ನು ನೀಡಿ ಅಂತ ಕೊಟ್ಟಿದ್ದಾರೆ. ಈಗ ಇದು 7ನೇ ತರಗತಿ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಈಗ ಅವುಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆಗಳು ಕೂಡ ಕೊಟ್ಟಿದ್ದೇನೆ ಇದರ ಕೆಳಗೆ. 1ನೇ ಪ್ರಶ್ನೆಗೆ ಉತ್ತರ ಸೋಪು ದ್ರಾವಣ, ಏಕೆಂದರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಇನ್ನು ವಿದ್ಯುತ್ ಕೋಶ ಸಂಖ್ಯೆಯ ಉದ್ದದ ಗೆರೆ ಏನನ್ನು ತೋರಿಸ್ತದೆ ಅಂದ್ರೆ ಅದನ್ನು ಧನಾಗ್ರ ಅಂತಕ್ಕಂಥದ್ದು. ಇನ್ನು 1 ಅಂಕದ ಪ್ರಶ್ನೆ ಇದೆ, ವಿಜ್ಞಾನ ಎಂದರೇನು ಅಂತ. ವಿಜ್ಞಾನವು ಆಲೋಚಿಸುವ, ವೀಕ್ಷಿಸುವ, ಪ್ರಶ್ನೆಗಳನ್ನು ಕೇಳುವ ಮತ್ತು ಪ್ರಯೋಗಗಳ ಮೂಲಕ ಕಂಡುಕೊಳ್ಳುವ ಒಂದು ವಿಧಾನವಾಗಿದೆ ಅಂತಕ್ಕಂಥದ್ದು. ಈಗ ನೆಕ್ಸ್ಟ್ 4ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿ ಬೆಳಗುವ ತೆಳುವಾದ ತಂತಿಯನ್ನ ನಾವು ದೀಪದ ತಂತು, ಫಿಲಾಮೆಂಟ್ ಅಂತ ಕರಿತೀವಿ ಅಥವಾ ಟಂಗ್ಸ್ಟನ್ ತಂತಿ ಅಂತ ಕೂಡ ಕರಿತೀವಿ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು. ಅರಿಶಿಣ ಪತ್ರಿಕೆಯನ್ನು ಪ್ರಶ್ನೆ ಕೇಳಿದರೆ, ಅರಿಶಿಣ ಪತ್ರಿಕೆಯು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಕೆಂಪು ಬಣ್ಣಕ್ಕೆ ತಿರುತ್ತದೆ, ಆದರೆ ಆಮ್ಲೀಯ ಮತ್ತು ತಟಸ್ಥ ದ್ರಾವಣದಲ್ಲಿ ಇದರ ಹಳದಿ ಬಣ್ಣವು ಬದಲಾಗುವುದಿಲ್ಲ. ವಿದ್ಯುತ್ ವಾಹಕಗಳು, ನಿರೋಧಕಗಳ ನಡುವಿನ ವ್ಯತ್ಯಾಸ ಕೇಳಿದರೆ, ವಾಹಕಗಳು ಅಂದರೆ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವ ವಸ್ತುಗಳು, ತಾಮ್ರ ಮತ್ತು ಕಬ್ಬಿಣ. ನಿರೋಧಕಗಳು ಅಂದರೆ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡದ ವಸ್ತುಗಳು, ರಬ್ಬರ್, ಪ್ಲಾಸ್ಟಿಕ್ ಇಂಥವುಗಳು. ಇನ್ನು ಇರುವೆ ಕಚ್ಚಿದಾಗ ಚರ್ಮ ಮೇಲೆ ಅಡಿಗೆ ಸೋಡೆಯನ್ನು ಏಕೆ ಹಚ್ಚಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇರುವೆ ಕಚ್ಚಿದಾಗ ಅದು ಚರ್ಮಕ್ಕೆ ಆಮ್ಲೀಯ ದ್ರವವನ್ನು ಅಂದರೆ ಫಾರ್ಮಿಕ್ ಆಮ್ಲ ಸೇರಿಸುತ್ತದೆ. ಪ್ರತ್ಯಾಮ್ಲವಾಗಿರುವ ಅಡಿಗೆ ಸೋಡವನ್ನು ಹಚ್ಚುವುದರಿಂದ ಆಮ್ಲದ ಪರಿಣಾಮವು ತಟಸ್ಥಗೊಳ್ಳುತ್ತದೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು, ಇಲ್ಲಿ 2 ಪ್ರಶ್ನೆಗಳಿವೆ. LED 8ನೇ ಕ್ವಶನ್, LED ಎಂದರೇನು? ಇದನ್ನು ವಿದ್ಯುತ್ ಕೋಶಕ್ಕೆ ಜೋಡಿಸುವಾಗ ಗಮನಿಸಬೇಕಾದ ಅಂಶಗಳನ್ನು ತಿಳಿಸಿ. LED ಅಂದರೆ ದ್ಯುತಿ ಉತ್ಸರ್ಜಕ ಡಯೋಡ್ ಅಂತ, ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ಗಮನಿಸಬೇಕಾದ ಅಂಶಗಳು, LEDಗೆ 2 ತುದಿಗಳಿದ್ದು, ಉದ್ದದ ತಂತಿಯ ಧನ ತುದಿಯಾಗಿರುತ್ತೆ ಮತ್ತು ಚಿಕ್ಕ ತಂತಿಯು ಋಣ ತುದಿಯಾಗಿರುತ್ತೆ. ಉದ್ದದ ತಂತಿಯನ್ನು ಯಾವಾಗಲೂ ಬ್ಯಾಟರಿಯ ಧನ ಅಗ್ರಕ್ಕೆ ಮತ್ತು ಚಿಕ್ಕ ತಂತಿಯನ್ನು ಋಣ ಅಗ್ರಕ್ಕೆ ಜೋಡಿಸಬೇಕು ಅಂತಕ್ಕಂಥದ್ದು ಗಮನಿಸಬೇಕಾದ ಅಂಶಗಳು. ಕೆಳಗಿನ ವಿದ್ಯುತ್ ಘಟಕಗಳು ಅಂದ್ರೆ, ಇಲ್ಲಿ ನಾನು ವಿದ್ಯುತ್ ಕೋಶ ಅಂತ ಕೊಟ್ಟಿದ್ರೆ ನಾನು ಎಲ್ಲವುಗಳ ಚಿತ್ರವನ್ನು ಹಾಕಿದ್ದೇನೆ. ಇಲ್ಲಿ ವಿದ್ಯುತ್ ಕೋಶದ ಚಿತ್ರ ಇದೆ, ವಿದ್ಯುತ್ ದೀಪ ಇದೆ, ಇಲ್ಲಿ ವಿದ್ಯುತ್ ದೀಪವನ್ನು ತೋರಿಸ್ತಕ್ಕಂಥ ಸಂಕೇತ, ಸಂಪರ್ಕ ಹೊಂದಿರುವ ಆನ್ ಇರ್ತಕ್ಕಂಥ ಒತ್ತುಗುಂಡಿ, ಸಂಪರ್ಕ ಸಹಿತ ಒತ್ತುಗುಂಡಿ ಆನ್ ಇರ್ತಕ್ಕಂಥಲ್ಲ, ಇದು ಆನ್ ಇರ್ತಕ್ಕಂಥ. ಇದು ಎಲ್ಲವುಗಳನ್ನು ಕೊಟ್ಟಿದ್ದೇನೆ. ಬೇರೆ ಪ್ರಶ್ನೆಗಳನ್ನು ಕೂಡ ಚೇಂಜ್ ಮಾಡ್ಕೊಳ್ಬಹುದು ಇಲ್ಲಿ. ಇನ್ನ 4 ಅಂಕದ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಇದರ ಸಾಮಾನ್ಯ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತು ದೈನಂದಿನ ಜೀವನದ ಒಂದು ಉದಾಹರಣೆ ನೀಡಿ ಅಂತ ಹೇಳಿದ್ದಾರೆ. ತಟಸ್ಥೀಕರಣ ಅಂದ್ರೆ ಆಮ್ಲದ ದ್ರಾವಣ ಮತ್ತು ಪ್ರತ್ಯಾಮ್ಲದ ದ್ರಾವಣಗಳು ಸರಿಯಾದ ಪ್ರಮಾಣದಲ್ಲಿ ಬೆರೆತಾಗ ಉಂಟಾಗುವ ಕ್ರಿಯೆ ತಟಸ್ಥೀಕರಣ. ಸಮೀಕರಣವನ್ನು ಆಮ್ಲ ಪ್ಲಸ್ ಪ್ರತ್ಯಾಮ್ಲ, ಲವಣ ಪ್ಲಸ್ ನೀರು ಪ್ಲಸ್ ಉಷ್ಣ, ಇದನ್ನ ಸಮೀಕರಣದಲ್ಲಿ ಕೂಡ ಆ ರೀತಿಯಾಗಿ ರಿಯಾಕ್ಷನ್ಗಳನ್ನು ಬರೆಯಬಹುದು. ಉದಾಹರಣೆ, ಅಜೀರ್ಣವಾದಾಗ ಅತಿಯಾದ ಆಮ್ಲತೆಯನ್ನು ಕಡಿಮೆ ಮಾಡಲು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಪ್ರತ್ಯಾಮ್ಲವನ್ನು ಸೇವಿಸುವುದು ಅಥವಾ ಇರುವೆ ಕಡಿತದ
ಒಂದು ಉದಾಹರಣೆ ಅಂತಕ್ಕಂಥದ್ದು. ಇಷ್ಟು ಈ ಒಂದು 7ನೇ ತರಗತಿ ಒಂದು FA1 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ ಇದೆ. ತಾವು ಉತ್ತರಗಳನ್ನು ಸರಿಯಾಗಿ ಮತ್ತೊಮ್ಮೆ ಪರೀಕ್ಷೆಯನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.